ಜೀವನದಲ್ಲಿ ನೀವು ತುಂಬಾ ಶಕ್ತಿವಂತರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನೀವು ನೋಡಿ, ಬಹಳಷ್ಟು ಜನ ಜೀವನದಲ್ಲಿ ಅವ್ರು ಹೇಗಿರ್ತಾರಲ್ಲ ಹಾಗೆಯೇ ಇರ್ತಾರೆ, ಅದಕ್ಕಿಂತ ಜಾಸ್ತಿ ಶಕ್ತಿವಂತರಾಗೋದಿಲ್ಲ. ಅಂದ್ರೆ ಉದಾಹರಣೆಗೆ ಈ ಒಂದು ಬಿಸ್ನೆಸ್ ಉದಾಹರಣೆಗೆ ತಗೊಳ್ಳೋಣ. ಒಂದು ಬಿಸ್ನೆಸ್ ಅಲ್ಲಿ ಈ ವರ್ಷ ಯಾವ ಲೆವೆಲ್ ಅಲ್ಲಿ ಇದ್ರೋ ಅದೇ ರೀತಿ ಇನ್ನೊಂದು ವರ್ಷದಲ್ಲೂ ಇರ್ತಾರೆ, ಮತ್ತೊಂದು ವರ್ಷದಲ್ಲೂ ಇರ್ತಾರೆ. ಕೆಲವೊಂದ್ ಸಾರಿ ಏನಾದ್ರೂ ಹೊಸ ದೊಡ್ಡ ಮಟ್ಟದ ಪರಿವರ್ತನೆ ಅವರ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಹೋದ್ರೆ ಕೊಲ್ಯಾಪ್ಸ್ ಆಗ್ಬಿಡ್ತಾರೆ, ಅಂದ್ರೆ ಬಿದ್ದು ಹೋಗ್ಬಿಡ್ತಾರೆ. ಹೊಸದೊಂದು ಟೆಕ್ನಾಲಜಿ ಬಂದ್ಬಿಡ್ತು ಅಂದ್ರೆ ಇವ್ರದ್ದೇನ್ ಪ್ರೊಡಕ್ಷನ್ ಇತ್ತು ಅದು ಕೆಲಸ ಮಾಡೋದಿಲ್ಲ, ಅಂದ್ರೆ ನಿಂತೆ ಹೋಗುತ್ತೆ ಅಂತ. ಇನ್ನು ಕೆಲವರು ಮಾತ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಪ್ರಗತಿ ಹೊಂದುತ್ತಾನೆ ಇರ್ತಾರೆ, ಹೊಸತು ಬಂದ್ರೆ ಅಡಾಪ್ಟ್ ಮಾಡ್ಕೊಳ್ತಾ ಇರ್ತಾರೆ, ಬೆಳೀತಾ ಇರ್ತಾರೆ. ಯಾಕೆ ಈ ವ್ಯತ್ಯಾಸ ಅಂತ ನೋಡಿದ್ರೆ ನಮಗೆ ಮೇಲ್ನೋಟಕ್ಕೆ ಯಾರು ಬೆಳೀತಾ ಇದ್ದಾರೆ ಅವರಿಗೆ ಜಾಸ್ತಿ ಅವಕಾಶಗಳು ಸಿಗ್ತಾ ಇದೆ, ಅವರಿಗೆ ಜಾಸ್ತಿ ತಿಳುವಳಿಕೆ ಇದೆ, ಅಥವಾ ಅವರಿಗೆ ಜಾಸ್ತಿ ಜನರ ಸಹಕಾರ ಇದೆ, ಅಥವಾ ಏನೋ ಒಂದಿಷ್ಟು ಅದೃಷ್ಟ ಇದೆ, ಹೀಗೆಲ್ಲ ಅನ್ನಿಸಬಹುದು. ಇವ್ರಿಗೆ ಅದೆಲ್ಲ ಇಲ್ಲ, ಅದರಿಂದ ಫೇಲ್ ಆಗ್ತಿದ್ದಾರೆ ಅಂತ ಅನ್ನಿಸಬಹುದು ಮೇಲ್ನೋಟಕ್ಕೆ, ಹಾಗೆ ಹೌದು. ಆದರೆ ವಾಸ್ತವಿಕ ಸ್ಥಿತಿ ಒಳಗಡೆಯಿಂದ ನೋಡಿದ್ರೆ ಅವರ ಇಬ್ಬರ ಆತ್ಮಶಕ್ತಿಯಲ್ಲಿ ವ್ಯತ್ಯಾಸ ಇರುತ್ತೆ ಅಂತ. ಆತ್ಮಶಕ್ತಿಯಲ್ಲಿ ವ್ಯತ್ಯಾಸ ಇರೋದು ಅಂದ್ರೆ ಏನಪ್ಪಾ ಅಂದ್ರೆ, ಒಬ್ಬ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಇನ್ನು ಮುಂದೆ ಬೆಳೆಯುವುದು ಹೇಗೆ ಅಂತ ಯೋಚನೆ ಮಾಡ್ತಾನೆ, ಇನ್ನೊಬ್ಬನಿಗೆ ಇನ್ನು ಮುಂದೆ ಬೆಳೆಯುವುದರ ಬಗ್ಗೆ ಯೋಚನೆ ಮಾಡುವ ಮನಸ್ಸೇ ಬರೋದಿಲ್ಲ. ಯಾಕಂದ್ರೆ ಆತ ಮೊದಲೇ ಅಂದ್ಕೊಂಡ್ಬಿಟ್ಟಿರ್ತಾನೆ ನನಗೆ ಇದಕ್ಕಿಂತ ಜಾಸ್ತಿ ಬೆಳೆಯೋದಕ್ಕಾಗೋದಿಲ್ಲ ಅಂತ ಹೇಳಿ. ಯಾವಾಗ ನಮ್ಮ ಶಕ್ತಿ ಜಾಸ್ತಿ ಮಾಡ್ಕೊಳ್ತೀವಲ್ಲ ಅವಾಗ ಅವಕಾಶಗಳು ಜಾಸ್ತಿ ಸಿಗುತ್ತೆ, ತಿಳುವಳಿಕೆ ಜಾಸ್ತಿ ಬರುತ್ತೆ, ಸಹಕಾರ ಜಾಸ್ತಿ ಸಿಗುತ್ತೆ. ಯಾರಿಗೆ ಅವಕಾಶ, ಶಕ್ತಿ, ಸಹಕಾರ ಇದೆಲ್ಲ ಜಾಸ್ತಿ ಸಿಗ್ತಾ ಇದೆಯಲ್ಲ ಅದರ ನಿಜವಾದ ಅರ್ಥ ಅವನು ತನ್ನ ಶಕ್ತಿ ಜಾಸ್ತಿ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಅವನನ್ನ ಹುಡುಕಿಕೊಂಡು ಅದೆಲ್ಲ ಬರ್ತಾ ಇದೆ ಅಂತ. ಸೊ ಬದಲಾಗಬೇಕಾಗಿದ್ದು ನಮ್ಮ ಒಳಗಡೆಯಲ್ಲಿ ಮಾತ್ರ ಅಂತ. ಯಾರು ಅಂತರಂಗದಲ್ಲಿ ಬದಲಾಗೋಕೆ ತಯಾರಿ ಇರ್ತಾರಲ್ಲ ಅವರು ರೆಗ್ಯುಲರ್ ಆಗಿ ಬದುಕಿನಲ್ಲೇ ಬೆಳವಣಿಗೆಯನ್ನು ಹೊಂದುತ್ತಾರೆ. ಇದನ್ನ ನಾನಿವತ್ತು ನಿಮ್ ಜೊತೆಗೆ ತುಂಬಾ ಮುಖ್ಯವಾಗಿ ಶೇರ್ ಮಾಡ್ಬೇಕಾಗಿರುವಂತಹ ವಿಷಯ, ನಮ್ಮ ಶಕ್ತಿ ಕಡಿಮೆ ಆಗ್ತಾ ಇರುವುದು ಯಾಕೆ ಅಂತ. ಬಹಳಷ್ಟು ಸಾರಿ ನಮ್ಮ ಶಕ್ತಿ ಎಲ್ಲಿಂದ ನಿರ್ಧಾರ ಆಗತ್ತೆ, ಬಹಳಷ್ಟು ಸಾರಿ ಅಲ್ಲ ಎಲ್ಲ ಸಾರಿ ನಮ್ಮ ಶಕ್ತಿ ಎಲ್ಲಿಂದ ನಿರ್ಧಾರವಾಗುತ್ತೆ ಅಂತಂದ್ರೆ ನಾನು ಯಾವ ತರ ಯೋಚನೆ ಮಾಡ್ತೀನಲ್ಲ ಅದರಿಂದ ನಿರ್ಧಾರ ಆಗುತ್ತೆ. ನನ್ನ ಶಕ್ತಿ ಎಷ್ಟು ಅಂತ ನಾನು ಯೋಚನೆ ಮಾಡ್ತೀನಲ್ವಾ. ಈ ಉದಾಹರಣೆಗೆ ಹೊಸದೊಂದು ಕೆಲಸ ಬಂದ್ರೆ ಈ ಕೆಲಸ ಮಾಡ್ಲಿಕ್ಕೆ ಆಗುತ್ತೋ ಆಗೋದಿಲ್ವೋ ಅಂತ ನಾನು ಯೋಚನೆ ಮಾಡ್ತೀನಲ್ವ, ಅಲ್ಲಿಂದ ನಿರ್ಧಾರ ಆಗತ್ತೆ. ಆಗತ್ತೆ ಅಂದ್ರೆ ಒಂದು ದಿಶೆಯಲ್ಲಿ ನನ್ನ ಯೋಚನೆಗಳು ಸಾಗತ್ತೆ, ಈ ಕೆಲಸ ನನ್ನ ಹತ್ರ ಆಗೋದಿಲ್ಲ ಅಂದ್ರೆ ಬೇರೆ ಒಂದು ದಿಶೆಯಲ್ಲಿ ಸಾಗತ್ತೆ. ಆಗತ್ತೆ ಅಂದ್ರೆ ಅವಕಾಶಗಳನ್ನು ಹುಡುಕೊಂಡು ಹೋಗುತ್ತೆ, ಆಗೋದಿಲ್ಲ ಅಂದ್ರೆ ಪ್ರಾಬ್ಲಮ್ ಅನ್ನು ಹುಡುಕೊಂಡು ಹೋಗುತ್ತೆ. ಅಂದ್ರೆ ನಾನು ಮೂಲತಃ ಯಾವ ಯೋಚನೆಯಿಂದ ಆ ಸಮಸ್ಯೆಗೆ ಕನೆಕ್ಟ್ ಆದೆ ಅಥವಾ ಆ ಒಂದು ಪರಿಸ್ಥಿತಿಗೆ ಕನೆಕ್ಟ್ ಆದೆ ಅನ್ನೋದ್ರ ಮೇಲೆ ಆ ಪರಿಸ್ಥಿತಿ ನನಗೊಂದು ಅವಕಾಶನ, ಸವಾಲು ಅಥವಾ ಸಮಸ್ಯೆನೋ ಅನ್ನೋದು ನಿರ್ಧಾರ ಆಗತ್ತೆ. ಆದ್ರೆ ನಮ್ಮ ಯೋಚನೆಗಳಿದೆಯಲ್ಲ, ಒಬ್ಬ ಅದನ್ನ ಸವಾಲಾಗಿ ನೋಡಿದ್ರೆ ಇನ್ನೊಬ್ಬ ಅದನ್ನ ಸಮಸ್ಯೆಯಾಗಿ ನೋಡ್ತಾನೆ. ಯಾಕೆ? ಅತಿ ಮುಖ್ಯವಾದ ಕಾರಣ, ನಮ್ಮ ಯೋಚನೆಗಳು ನಮ್ಮ ಭೂತಕಾಲದಿಂದ ಡಿಸೈಡ್ ಆಗತ್ತೆ. ಅಂದ್ರೆ ಹಿಂದಿನ ದಿವಸಗಳಲ್ಲಿ, ಹಿಂದಿನ ಜೀವನದಲ್ಲಿ ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಆಗ ಈಗ ಎಲ್ಲ ನಾವು ಯಾವ ತರ ಅನುಭವ ಪಡ್ಕೊಂಡಿದೀವಲ್ಲ ಅದರ ಮೇಲೆ ನಮ್ಮ ಯೋಚನೆಗಳು ಆಧಾರ ಪಡುತ್ತೆ. ನಿಜವಾಗಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ವ್ಯಕ್ತಿ ನಾನು ಅಂತ ಯಾವ್ದಕ್ ಹೇಳ್ತೀನಿ ನಾನು ಅಂದ್ರೆ, ಇಲ್ಲಿವರೆಗೆ ಹುಟ್ಟಿನಿಂದ ಇಲ್ಲಿಯವರೆಗೆ ನನ್ನ ಬದುಕಿನಲ್ಲಿ ಏನೆಲ್ಲ ಅನುಭವಗಳನ್ನು ಪಟ್ಕೊಂಡು ಬಂದಿದ್ದೀನಿ, ಆ ಅನುಭವಗಳಿಗೆ ನಾನು ಯಾವ ತರ ರಿಯಾಕ್ಷನ್ ತೋರಿಸಿದ್ದೀನಿ, ಮತ್ತೆ ಆ ಅನುಭವಗಳಿಂದ ನಾನು ತಿರ್ಗಾ ಏನ್ ಅನುಭವ ಆಡ್ ಮಾಡ್ಕೊಂಡೆ, ಕಲಿತುಕೊಂಡೆ, ಇದನ್ನೆಲ್ಲ ಸೇರಿ ನಾನು ಅಂತ ಹೇಳ್ತೀನಿ. ಆ ನಾನು ಅಂತ ಯಾವ ಅನುಭವಗಳ ಸಾರ ಇದೆಯಲ್ಲ ಅದರ ಆಧಾರದ ಮೇಲೆ ನನ್ನ ಇವತ್ತಿನ ಶಕ್ತಿ ನಿರ್ಧಾರ ಆಗೋದು ಅಲ್ವಾ. ಹಾಗಾದ್ರೆ ನಮ್ಮ ಶಕ್ತಿ ನಿಜವಾಗೂ ಜಾಸ್ತಿ ಆಗಬೇಕು ಅಂದ್ರೆ ಬಹು ಮುಖ್ಯವಾಗಿ ಬೇಕಾಗಿದ್ದು ನಮ್ಮ ನಿಜವಾದ ಶಕ್ತಿಯ ಬಗ್ಗೆ ನಮ್ಗೆ ವಿಶ್ವಾಸ ಬರಬೇಕು ಮೊದಲನೇದು. ಅಕಸ್ಮಾತ್ ವಿಶ್ವಾಸ ಬರದೇ ಇದ್ರೂ ಕೂಡ ನಾನು ಇವತ್ತು ಹೇಳುವ ಪ್ರೋಸೆಸ್ ಅನ್ನ ನೀವು ಮಾಡಿದ್ರೆ ನಿಮ್ಗೆ ವಿಶ್ವಾಸ ಕೂಡ ಬರುತ್ತೆ. ಎಸ್, ಅಂದ್ರೆ ನಮ್ಮ ಶಕ್ತಿಯ ಬಗ್ಗೆ ನಮ್ಗೆ ವಿಶ್ವಾಸ ಬರಬೇಕು ಅಂತ ಯಾಕೆ ಹೇಳಿದೆ ಅಂದ್ರೆ, ನಿಜವಾಗಿ ಪ್ರತಿಯೊಬ್ರು ಕೂಡ ಅಂತರಂಗದಲ್ಲಿ
ತುಂಬಾ ಅಪಾರ ಶಕ್ತಿವಂತರು ಅಂತ ಹೇಳಿದ್ರು ಅಲ್ವಾ. ನಮ್ಮ ಪರಂಪರೆಯಲ್ಲಿ ಹೇಳಿದ್ರು, ಇವತ್ತು ಸೈನ್ಸು ಕೂಡ ಹೇಳ್ತಿದೆ ಪ್ರತಿಯೊಂದು ಒಂದೊಂದು ಚೈತನ್ಯದಲ್ಲಿ ಕೂಡ ಅಪಾರವಾದ ಶಕ್ತಿ ಇದೆ ಅಂತ. ಒಂದ್ ಸಣ್ಣ ಪರಮಾಣು ಬಾಂಬ್ ಏನೆಲ್ಲ ಮಾಡಬಹುದಲ್ವಾ. ಹಾಗಾದ್ರೆ ಅದು ಅಚೈತನ್ಯವಾಗಿದ್ದು ಚೈತನ್ಯವಂತವಾದ ಒಬ್ಬ ವ್ಯಕ್ತಿಯಲ್ಲೇ ಎಷ್ಟು ಶಕ್ತಿ ಇರಬಹುದು ಅನ್ನೋದು ಇನ್ಫಿನಿಟ್, ಅದು ಅನಂತವಾಗಿದ್ದು ನಾವು ಆ ಶಕ್ತಿಯನ್ನ ಬಳಸ್ತಾ ಇಲ್ಲ. ಯಾಕೆ ಅಂದ್ರೆ ನಾವು ಅಲ್ಲಿಗೆ ಕನೆಕ್ಟ್ ಆಗ್ಲಿಲ್ಲ. ಅಂದ್ರೆ ನಮ್ಮ ಶಕ್ತಿಯ ಮೂಲ ಏನಿದೆಯಲ್ಲ ಅಲ್ಲಿಗೆ ಕನೆಕ್ಟ್ ಆಗ್ಲಿಲ್ಲ. ಬದಲಿಗೆ ನಾವು ನಮ್ಮ ಯೋಚನೆಗಳಲ್ಲೇನೆ ಸಿಕ್ಕಾಕೊಂಡಿದ್ದೀವಿ. ಯೋಚನೆಗಳಲ್ಲಿ ಅಂದ್ರೆ ಸರ್ಫೇಸ್ ಲೆವೆಲ್ ಯೋಚನೆಗಳು ಅಂತ ಕರೆಯೋಣ. ಅದೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿದೀವಿ. ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನ ಮಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಈ ಅಡಿಷನಲ್ ಆಗಿ ಕಟ್ಟಿಕೊಂಡು ಬಂದ ಚೈತನ್ಯ ರಹಿತವಾದ ಶಕ್ತಿ ಇಲ್ಲದ ವ್ಯಕ್ತಿತ್ವ ಎಲ್ಲ ನಿಧಾನಕ್ಕೆ ಕಳಚೋಗುತ್ತೆ. ರಮಣ ಮಹರ್ಷಿಗಳು ಒಂದು ಒಳ್ಳೆಯ ಕತೆ ಹೇಳ್ತಿದ್ರಂತೆ. ಮದುವೆ ಮನೆ 4-5 ದಿವಸದ ಮದುವೆ ಮನೆಗಳಲ್ಲ. ಅವಾಗ ಯಾರೋ ಒಬ್ರು ಗೆಸ್ಟ್ ಬಂದ್ರು, ಅಲ್ಲಿ ಹೋಗ್ತಾ ಇದ್ರು. ನೋಡಿದ್ರೆ ಓಹೋ ಏನೋ ದೊಡ್ಡ ಮದುವೆ ಮನೆ ಇದೆ ಅಂತ ಬಂದು ಸೇರ್ಕೊಂಡ್ರು. 4-5-6 ದಿವಸ ಆರಾಮಾಗಿ ಕಳಿಯುತ್ತೆ ಮದುವೆ ಮನೆ ಇದ್ರೆ ಅಲ್ವಾ. ಆಮೇಲೆ ಯಾರಿಗೂ ಪರಿಚಯ ಇಲ್ಲ. ಇವ್ರು ಅನ್ಕೊಂಡ್ರು ಬಹುಶಃ ಗಂಡಿನ ಕಡೆಯವ್ರು ಇರ್ಬೇಕು ಅಂತ ಹೇಳಿ. ಆಮೇಲೆ ಇವ್ರು ಕೇಳಿದ್ರು, ಅವ್ರು ಯಾರೋ ಕೇಳಿದಾಗ ಗಂಡಿನ ಕಡೆಯವರ ಅಂದ್ರು. ಹೌದು ಅಂದ್ರು. ಆಮೇಲೆ ಗಂಡಿನ ಕಡೆಯವರು ಯಾರು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಯಾಕೆಂದ್ರೆ ಅವ್ರೇನು ಆತಿಥ್ಯ ಮಾಡ್ಬೇಕಾಗಿಲ್ಲ, ಹೆಣ್ಣಿನ ಕಡೆಯವರು ಆತಿಥ್ಯ ಮಾಡ್ತಿದ್ದಿದ್ದು. ಸೊ ಹಾಗಾಗಿ ಹಾಗೆ ಕಳೀತು. 1 ದಿವಸ 2 ದಿವಸ 4 ದಿವಸ ಕಳೆದ ಮೇಲೆ ಕೊನೆಯಲ್ಲಿ ಅವ್ರು ಯಾರು ಸರಿ ಗೊತ್ತಾಗ್ತಿಲ್ವಲ್ಲ ಅಂತ ಇವರು ಸ್ವಲ್ಪ ವಿಚಾರಿಸೋದಕ್ಕೆ ಶುರು ಮಾಡಿದ್ರು. ಗಂಡಿನ ಕಡೆಯವರಿಗೆ ನಿಮ್ ಕಡೆಯವರ ಅವರು ಅಂತ ಹೇಳಿ. ಅವ್ರನ್ನ ನಿಮ್ ಕಡೆಯವರು ಅಂದ್ಕೊಂಡಿದ್ದೆ. ಹೀಗೆ ಸ್ವಲ್ಪ ಗುಸು ಶುರುವಾಯ್ತು ಅವ್ರ ಬಗ್ಗೆ ಗುಸು ಶುರುವಾಯ್ತು. ಅಂದ್ರೆ ನಿಜವಾಗಿ ಯಾರು ಅವರು, ಎಲ್ಲಿಂದ ಬಂದಿದ್ದಾರೆ, ಏನ್ ಕತೆ ಅಂತ. ಯಾವಾಗ ಈ ತರ ಗುಸು ಶುರುವಾಯ್ತಲ್ಲ, ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಆಸಾಮಿ ಪತ್ತೆನೇ ಇಲ್ಲ. ಯಾಕೆ ಅಂದ್ರೆ ಎಸ್ಕೇಪ್. ಯಾವಾಗ ವಿಚಾರಿಸಲಿಕ್ಕೆ ಶುರು ಮಾಡ್ತೀವಲ್ಲ, ವಿಚಾರಿಸಲಿಕ್ಕೆ ಶುರು ಮಾಡಿದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ ಅಂತ. ನಮ್ಮ ಅಹಂಕಾರ ಕೂಡ ಹಾಗೆ ಅಂತ ಹೇಳ್ತಾರೆ ರಮಣ ಮಹರ್ಷಿಗಳು. ನಾನು ಯಾರು ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಅದು ಕಿತ್ಕೊಂಡು ಹೋಗ್ಬಿಡುತ್ತೆ. ನಾನು ಯಾರು ಅನ್ನೋದು ಇರೋದೇ ಇಲ್ಲ ಅಂತ. ಅವಾಗ ಗೊತ್ತಾಗುತ್ತೆ, ಓಹೋ ನಾನು ಇದನ್ನೆಲ್ಲ ಅಂದ್ರೆ ಈ ನನ್ನ ಕೈಲಿ ಆಗೋದಿಲ್ಲ ಅನ್ನುವ ಯೋಚನೆಗಳು ಇಂಥದ್ದನ್ನೆಲ್ಲ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಗೊತ್ತಾಗದ ತಕ್ಷಣ ನಾವು ಅಲ್ಲಿಂದ ಇನ್ನೊಂದು ಸ್ವಲ್ಪ ಆಳಕ್ಕೆ ಸಿಂಕ್ ಆಗ್ತೀವಿ. ಆಳಕ್ಕೆ ಅಂದ್ರೆ ನಮ್ಮ ಆತ್ಮಶಕ್ತಿಯ ಕಡೆಗೆ ಸಿಂಕ್ ಆಗ್ತೀವಿ. ಅಂದ್ರೆ ನಮ್ಮ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದ್ದೇನಂದ್ರೆ ನಮ್ಮ ಪ್ರಜ್ಞೆ ಜಾಸ್ತಿ ಆಗ್ಬೇಕು. ಪ್ರಜ್ಞೆ ಅಂದ್ರೇನು, ನಮ್ಮ ಅನ್ಕಾನ್ಸಿಯಸ್ ಥಾಟ್ಸ್ ಅವುಗಳನ್ನ ಗಮನಿಸಿಕೊಳ್ಳಲಿಕ್ಕೆ ಶುರು ಮಾಡ್ಬೇಕು. ಎಷ್ಟರ ಮಟ್ಟಿಗೆ ಅಪ್ರಜ್ಞಾಪೂರ್ವಕವಾಗಿ ಬರುವ ಯೋಚನೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತೀವಲ್ಲ, ಅಷ್ಟು ತನ್ನಷ್ಟಕ್ಕೇನೆ ನಮ್ ಶಕ್ತಿ ಜಾಸ್ತಿ ಆಗೋದಕ್ಕೆ ಶುರುವಾಗ್ಬಿಡತ್ತೆ. 100ಕ್ಕೆ 99 ಬಾರಿ ನಾವು ಏನು ಗಮನಿಸ್ತಾ ಇರ್ತೀವಲ್ಲ, ಇದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಂಡೆ ನನಗೆ ಏನ್ ಅನ್ನಿಸ್ತು ಅಂತ ಅನ್ಕೊಂತೀವಲ್ಲ, ಅದು ಅನ್ಕಾನ್ಸಿಯಸ್ ಥಾಟ್ಸ್ ಗಮನಿಸ್ಕೊಂಡ್ವಿ ಅನ್ಕೊಂತೀವಿ. ಅದು ಆಕ್ಚುಲಿ ಅನ್ಕಾನ್ಸಿಯಸ್ ಥಾಟ್ಸ್ ಆಗಿರೋದಿಲ್ಲ. ಅನ್ಕಾನ್ಸಿಯಸ್ ಥಾಟ್ಸ್ ನಮ್ಮ ಗಮನಕ್ಕೆ ಬರಬೇಕು ಅಂದ್ರೆ ಅದಕ್ಕೆ ಬಹಳ ಡೀಪ್ ಆಗಿ ನಮ್ಮನ್ನ ಗಮನಿಸಿಕೊಳ್ಬೇಕು. ಈಗ ಎಕ್ಸಾಂಪಲ್ ಕೊಡ್ಲಾ? ತುಂಬಾ ಸಾರಿ ನಾವು ನಮ್ಮನ್ನ ಗಮನಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತೀವಲ್ವಾ, ಅದಕ್ಕೆ ಹೇಳಿದ್ದು. ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಇದ್ದೀವಿ ಅಂತ 100ಕ್ಕೆ 99 ಜನ ತಪ್ಪಾಗಿ ಹೇಳ್ಕೊಂತೀವಿ. ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಇರೋದಿಲ್ಲ. ಬದಲಿಗೆ ನಾವು ನಮ್ಮ ಮನಸ್ಸಿನ ಯೋಚನೆಗಳು ಹೊರಗಡೆಗೆ ಬಂದ ಮೇಲೆ, ಸರ್ಫೇಸ್ ಲೆವೆಲ್ಗೆ ಬಂದ ಮೇಲೆ ಗಮನಿಸ್ತೀವಿ. ಉದಾಹರಣೆಗೆ ನಾವೊಂದು ಎಕ್ಸಾಂಪಲ್ ತಗೊಳ್ತೀನಿ. ಈಗ ಒಂದು ಹೊಸದೊಂದು ಏನೋ ಒಂದು ಬಿಸ್ನೆಸ್ ಅಪರ್ಚುನಿಟಿ ನಿಮ್ಗೆ ಬಂತು, ಎದುರುಗಡೆಗಿದೆ, ಅದನ್ನೆಲ್ಲ ವಿವರಿಸಿದ್ದಾರೆ ನಿಮ್ಗೆ. ಅದು ಹಾಗಾಗಬಹುದು ಅಂತ ಅನ್ಸುತ್ತೆ ಅಂತ ಅಂದ್ಕೊಳ್ಳಿ. ಆಗ ಒಳಗಡೆಯಿಂದ ಅದನ್ನೆಲ್ಲ ವಿವೇಚನೆ ಮಾಡಿದ್ಮೇಲೆ ಅನ್ನಿಸ್ತು ನಿಮ್ಗೆ ಏನಂತ, ಓಹೋ ಇದು ನನಗೆ ಆಗೋದಿಲ್ಲ ಅಂತ. ಒಳಗಡೆಯಿಂದ ಒಂದು ಸಣ್ಣ ಫೀಲಿಂಗ್ ಬಂತು, ಇದು ಆಗೋದಿಲ್ಲ ನನಗೆ ಅಂತ. ಆವಾಗ ನೀವು ಅದನ್ನ ಕ್ಯಾಚ್ ಮಾಡಿದ್ರಿ, ಏನಂತ, ನನಗೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡೆ ಅಂತ. ಆಮೇಲೆ ನಾನು ಡಿಕ್ಲೇರ್ ಮಾಡ್ಕೊಂತೀನಿ ಅಥವಾ ಡಿಸೈಡ್ ಮಾಡ್ಕೊಂತೀನಿ ಏನಂತ, ನಾನಿವಾಗ ನನ್ನ ಒಳಗಡೆಯ ಯೋಚನೆಗಳನ್ನ ಗಮನಿಸಿಕೊಂಡೆ ಅಂತ. ಏನ್ ಯೋಚನೆ? ನನ್ನ ಕೈಲಿ ಆಗೋದಿಲ್ಲ ಅನ್ನುವ ಯೋಚನೆ ಅದು ಗಮನಿಸಿಕೊಂಡೆ. ಅದೊಂದು ಅಪ್ರಜ್ಞಾಪೂರ್ವಕವಾಗಿ ತಾನಾಗೆ ಬರುವ ಯೋಚನೆ ಆಗಿತ್ತು. ಆ ಯೋಚನೆಯನ್ನ ಗಮನಿಸಿಕೊಂಡೆ. ಆದ್ರಿಂದ ನಾನು ನನ್ನನ್ನ
ಗಮನಿಸಿಕೊಳ್ಳೋದ್ರಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ಪರಿಣತಿ ಆಯ್ತು ನನಗೆ ಹಾಗಂತ ಭಾವಿಸ್ತೀವಿ. ಆದ್ರೆ ವಾಸ್ತವಿಕವಾಗಿ ಅದೊಂದು ಅನ್ಕಾನ್ಸಿಯಸ್ ಥಾಟ್ ಅಲ್ಲ. ನೀವು ಗಮನಿಸಿದ್ದು ಅದು ಬಹಳ ಮೇಲೆ ಬಂದ ಮೇಲೆ ಗಮನಿಸಿದಿರಿ. ನನ್ನ ಕೈಲಿ ಆಗೋದಿಲ್ಲ ಅನ್ನುವ ಯೋಚನೆ ಬಂತಲ್ಲ, ಅದ್ರ ಹಿಂದ್ಗಡೆಗೆ ಇನ್ನು ಬಹಳಷ್ಟು ಪ್ರೋಸೆಸ್ ಇದೆ, ಇನ್ನು ಬೇರೆ ಬೇರೆ ಯೋಚನೆಗಳಿದೆ. ಏನ್ ಯೋಚನೆ ಇದೆ? ಹಿಂದಿನ ಸಾರಿ ಯಾರೋ ಒಬ್ರು ಅದೇ ತರಹ ಏನೋ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಿ ಆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ಟು ಆಮೇಲೆ ಭಯಂಕರ ಕಷ್ಟಪಟ್ರು, ಇಲ್ಲ ಸುಯಿಸೈಡ್ ಮಾಡ್ಕೊಂಡ್ರು, ಏನೋ ಅಂತದ್ದೆಲ್ಲ ಒಂದಿಷ್ಟು ಥಾಟ್ಸ್ ಹಳೆಯ ಯೋಚನೆಗಳ ಸಂಗ್ರಹದಲ್ಲಿ ಇದೆ. ಆ ಹಳೆಯ ಯೋಚನೆಗಳ ಸಂಗ್ರಹದಿಂದ ಒಂದು ಔಟ್ಪುಟ್ ಬಂತು, ನನಗಿವಾಗ ಆಗೋದಿಲ್ಲ ಇದು ಮಾಡೋಕೆ ಅಂತ. ಅಂದ್ರೆ ಅಲ್ಲಿ ಭಯ ಇದೆಯಲ್ಲ, ಹಳೆಯ ಭಯ, ಆ ಭಯದಿಂದಾಗಿ ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಯೋಚನೆ ಬಂತು. ನಾವದು ಆಲ್ರೆಡಿ ಮೊಳಕೆ ಹೊಡೆದು ಗಿಡ ಆದ್ಮೇಲೆ ಗಮನಿಸ್ಕೊಂತಿದೀವಿ. ಆಗ ನಾನೇನ್ ಹೇಳ್ತೀನಿ, ನಾನು ಗಮನಿಸ್ಕೊಳ್ತಿದ್ದೀನಿ ನನ್ನನ್ನ ಅಂತ ಹೇಳ್ತೀವಿ. ಇದು ಅಲ್ಲ ಅಂತ ನಾನು ಹೇಳುದು. ಇದಲ್ಲ ಅಂದ್ರೆ ಆತರ ಮಾಡೋದ್ರಿಂದ ಕೆಲಸ ಆಗೋದಿಲ್ಲ. ನನಗೆ ಆಗೋದಿಲ್ಲ ಅಂತ ಅನ್ನಿಸುವುದರ ಹಿಂಗಡೆಯಲ್ಲಿ ಇನ್ನೂ ಆಳದಲ್ಲಿ ಯಾವ ಯೋಚನೆಗಳಿದೆಯಲ್ಲ ಅದು ಅನ್ಕಾನ್ಸಿಯಸ್ ಥಾಟ್ಸ್. ಆ ಅನ್ಕಾನ್ಸಿಯಸ್ ಥಾಟ್ಸ್ ಅನ್ನ ಗಮನಿಸಿದರೆ ಸಾಕು. ಮದುವೆ ಮನೆಗೆ ಬಂದ ಸುಳ್ಳು ನೆಂಟ್ರು ಕಳ್ಳ ನೆಂಟ್ರು ಓಡ್ ಹೋದಾಗೆ ಆ ಯೋಚನೆಗಳ ಜೊತೆಗಿರುವ ನಮ್ಮ ಅಟ್ಯಾಚ್ಮೆಂಟ್ ಕೂಡ ಹೊರಟೋಗುತ್ತೆ. ಅಟ್ಯಾಚ್ಮೆಂಟ್ ಅಂದ್ರೆ ನಾನು ಹೀಗೆ, ಅಲ್ಲಿ ಯಾರೋ ಸೋತಿದ್ದು, ಅಲ್ಲಿ ಯಾರೋ ಬಿಸ್ನೆಸ್ ಅಲ್ಲಿ ಫೇಲ್ ಆಗಿದ್ದನ್ನ ಪುನಃ ಯೋಚನೆ ಮಾಡಿ ನಾನು ಬಿಸ್ನೆಸ್ ಅಲ್ಲಿ ಸೋತ್ ಹೋದ್ರೆ ಎಷ್ಟು ಕಷ್ಟ ಆಗತ್ತಲ್ಲ ಅನ್ನುವ ಭಾವವನ್ನ ಒಳಗಡೆಗೆ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನನಗೆ ಗೊತ್ತಿಲ್ಲದೆ ಆ ಅನ್ಕಾನ್ಸಿಯಸ್ ಪರ್ಸನಾಲಿಟಿ ಹೊರಗಡೆಗೆ ಕಾನ್ಸಿಯಸ್ ಆಗಿ ಔಟ್ಪುಟ್ ಬರ್ತಾ ಇದೆ. ಅಂದ್ರೆ ನನಗೆ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಆಕ್ಚುಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ರು ನನ್ನನ್ನ ತುಂಬಾ ವೀಕ್ ಆಗಿ ಪ್ರೆಸೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಅಂದ್ರೆ ನಮ್ಮ ಅನ್ಕಾನ್ಸಿಯಸ್ ಥಾಟ್ಸ್ ಅನ್ನ ಗಮನಿಸಿಕೊಳ್ಳುವ ಕಡೆಗೆ ನಾವು ಎಷ್ಟು ಆಳವಾಗಿ ಹೋದರೆ ಅಷ್ಟು ನಾವು ಅದರಷ್ಟಕ್ಕದೆ ಅಂದ್ರೆ ತನ್ನಷ್ಟಕ್ಕೆ ತಾನೇ ಶಕ್ತಿವಂತರಾಗುತ್ತೇವೆ. ಯಾಕೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಆಳದಲ್ಲಿರುವ ನೆಗೆಟಿವ್ ಭಾವನೆಗಳನ್ನ ಗಮನಿಸಿದರೆ ಅಷ್ಟೊತ್ತಿಗೆ ನೀವು ಅಲ್ಲ. ಯಾವುದನ್ನ ನೀವು ಗಮನಿಸ್ತೀರಲ್ಲ ಅದು ನೀವಲ್ಲ. ನಾವು ಯಾವುದನ್ನ ಅಬ್ಸರ್ವ್ ಮಾಡ್ತೀವಲ್ಲ ಅದಕ್ಕಿಂತ ಅಬ್ಸರ್ವರ್ ಯಾವಾಗ್ಲೂ ಬೇರೆನೆ ಇರ್ತಾರೆ. ನಾವು ಏನನ್ನ ಗಮನಿಸ್ತೀವಿ ಅಂತಂದ್ರೆ ಬೇರೆಯದನ್ನ ಗಮನಿಸಿದ ತಕ್ಷಣ ಅದು ಬೇರೆ ಆಗೋಯ್ತು ಅಂತ. ನನ್ನ ಶರೀರವನ್ನ ನಾನು ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಶುರು ಮಾಡಿದ ತಕ್ಷಣ ನಿಮ್ಗೆ ನಿಮ್ ಶರೀರ ನೀವಲ್ಲ ಅನ್ನುವ ಭಾವ ಶುರುವಾಗುತ್ತೆ. ನಿಮ್ಮ ಪ್ರಾಬ್ಲಮ್ಸ್ ಅನ್ನ ತುಂಬಾ ಆಳದಿಂದ ಅಂತರಂಗದಿಂದ ಗಮನಿಸ್ಲಿಕ್ಕೆ ಶುರು ಮಾಡಿದ್ರೆ ಈ ಪ್ರಾಬ್ಲಮ್ ನಾನಲ್ಲ ಅಂತ ಅಂದ್ರೆ ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಹಾಗೆ ನಿಮ್ಮ ವೀಕ್ನೆಸ್, ನನಗೆ 10 ವರ್ಷದ ಹಿಂದೆ ಎಲ್ಲೋ ಆಗಿದ್ದ ಫೇಲ್ಯೂರ್ ಇಂದಾಗಿ ಈಗ ನನಗೆ ಈ ಫೇಲ್ಯೂರ್ ಥಾಟ್ಸ್ ಬರ್ತಾ ಇದೆ ಅನ್ನುವುದನ್ನ ನೀವು ಗಮನಿಸಿದ ತಕ್ಷಣ 10 ವರ್ಷದ ಹಿಂದೆ ಏನು ಫೇಲ್ಯೂರ್ ಇತ್ತಲ್ಲ ಅಥವಾ ಫೇಲ್ಯೂರ್ ಭಾವ ಇತ್ತಲ್ಲ ಅದು ನಾನಲ್ಲ ಅನ್ನೋದು ಶುರುವಾಗತ್ತೆ. ಯು ಆರ್ ಸಪರೇಟ್. ಯಾವಾಗ ನಾನು ಬೇರೆ ಆಗ್ಬಿಡ್ತೀನಲ್ಲ, ನಾನು ಯಾರು ಅಂತ ಕೇಳ್ಕೊಳ್ಳುವುದರ ಉತ್ತರ ಅದೇ. ಅಂದ್ರೆ ರಮಣ ಮಹರ್ಷಿಗಳು ನಾನ್ ಯಾರು ಅಂತ ಕೇಳ್ಕೋಬೇಕು ಅಂತ ಹೇಳಿದ್ದು ಅದಕ್ಕೆ. ನಾನ್ ಯಾರು ಅಂತ ಕೇಳಿದ್ರೆ ಯಾರು ಆಗಿರ್ತೀನಿ ಅದನ್ನ ಬಿಟ್ಟು ಅದ್ರ ಹಿಂದ್ಗಡೆಗೆ ಹೋಗ್ಬಿಡ್ತೀನಿ. ಅದ್ರ ಹಿಂದ್ಗಡೆಗೆ ಹೋದ ತಕ್ಷಣ ಅದಕ್ಕಿಂತ ದೊಡ್ಡ ಶಕ್ತಿ ನನಗೆ ಬರುತ್ತೆ ನ್ಯಾಚುರಲ್ ಆಗಿ. ಅದಕ್ಕೆ ಯಾರಿಗೆ ತನ್ನ ಪ್ರಜ್ಞೆಯನ್ನ ಜಾಸ್ತಿ ಮಾಡ್ಕೊಳ್ಳುವ ಅಭ್ಯಾಸ ಮಾಡೋದಿಲ್ವಲ್ಲ ಅವರು ಖಂಡಿತ ಜೀವನದಲ್ಲಿ ಶಕ್ತಿವಂತರಾಗಕ್ಕಾಗೋದಿಲ್ಲ. ಅಕಸ್ಮಾತ್ ಅವರದ್ದು ವ್ಯಕ್ತಿತ್ವದಲ್ಲೇ ಒಂದಿಷ್ಟು ಪಾಸಿಟಿವ್ ಫೋರ್ಸ್ ಸೇರ್ಕೊಂಡಿದ್ರೆ ಆಗತ್ತೆ. ಅಂದ್ರೆ ಅವರು ಗಮನಿಸಿಕೊಳ್ಳದೇ ಇದ್ರು ಆ ಪಾಸಿಟಿವ್ ಫೋರ್ಸು ಒಂದು ಏನು ಬುಗ್ಗೆ ಹೊರಗಡೆಗೆ ಬರ್ತಾ ಇರುತ್ತಲ್ಲ ಅದರಿಂದ ಬೆಳೀತಾ ಇರ್ತಾರೆ ಅವರು. ಆದ್ರೆ ಕೊನೆಯಲ್ಲಿ ಯಾವಾಗ ಈ ಸೆಲ್ಫ್ ಅಬ್ಸರ್ವೇಷನ್ ಇಲ್ಲದೆ ಹೋಗುತ್ತಲ್ಲ ಆವಾಗ ಆ ಬಂದಿದ್ದ ಒಳ್ಳೇದಿರುತ್ತಲ್ಲ, ಪ್ರಗತಿ ಇರುತ್ತಲ್ಲ, ಆ ಪ್ರಗತಿಗೆ ಅಂಟಿಕೊಳ್ಳಬೇಕಾಗಿ ಬಂದು ರಜೋಗುಣ ಜಾಸ್ತಿ ಆಗಿ ಜೀವನದಲ್ಲಿ ಕಾಯಿಲೆಗಳು ತಾಪತ್ರಯಗಳು ಬರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಯಾರು ಸೂಕ್ಷ್ಮವಾಗಿ ತನ್ನನ್ನ ಗಮನಿಸಿಕೊಳ್ಳೋದನ್ನ ಕಲ್ತ್ಕೊಳ್ತಾರೋ ಅವರು ಜೀವನದಲ್ಲಿ ಮುಂದೆ ಬಂದೇ ಬರ್ತಾರೆ. ಗಮನಿಸಿಕೊಳ್ಳದೆ ಇದ್ದವರು ಕೆಲವು ಸಾರಿ ಮುಂದೆ ಬರ್ತಾರೆ, ಲೈಫಲ್ಲಿ ತುಂಬಾ ಯಶಸ್ವಿ ಆಗ್ತಾರೆ, ಅದರಿಂದ ತುಂಬಾ ಸಫರ್ ಆಗ್ತಾರೆ. ಬಿಕಾಸ್ ಅವರಿಗೆ ಬರೀ ರಜೋಗುಣ ಮಾತ್ರ ಜಾಸ್ತಿ ಇದೆ,
ಸತ್ವಗುಣವನ್ನು ಬೆಳೆಸಿಕೊಳ್ಳಿಲ್ಲ. ರಜೋಗುಣ ಅಂದ್ರೆ ಕರ್ಮ, ಸತ್ವಗುಣ ಅಂದ್ರೆ ಜ್ಞಾನ ಅಂತ ಗೊತ್ತು ಮಾಡಿಕೊಳ್ಳೋದು ಅಂತ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ ಕೃಷ್ಣ ಹೇಳದ್ ಕೇಳಿರ್ತೀವಲ್ವಾ. ಏನು ದೊಡ್ಡ ಯಜ್ಞದಲ್ಲಿ ಎಲ್ಲ ಕಟ್ಟಿಗೆಗಳನ್ನ ತಂದು ರಾಶಿ ಹಾಕ್ಬಿಟ್ರೆ ಎಲ್ಲದೂ ಸುಟ್ಟೋಗ್ಬಿಡುತ್ತೆ. ಅದು ಎಷ್ಟು ಬೇಕಾದ್ರೂ ಕಟ್ಟಿಗೆ ಹಾಕಿ ಸುಟ್ಟೋಗ್ಬಿಡುತ್ತೆ. ಜ್ಞಾನಾಗ್ನಿ ಹಾಗೆ. ಅಂದ್ರೆ ನಿಮ್ಮ ಅರಿವಿನ ಶಕ್ತಿ ಬೆಳೆದ್ರೆ ನಿಮ್ಮ ಕರ್ಮದ ಶಕ್ತಿಯನ್ನ ಅಥವಾ ಕರ್ಮದ ಒತ್ತಡವನ್ನ, ಕರ್ಮದ ತಾಪತ್ರಯವನ್ನ, ಕರ್ಮದಿಂದ ನಮ್ಗೆ ಏನೆಲ್ಲ ಕಷ್ಟ ಬರ್ಬೇಕು ಅದನ್ನೆಲ್ಲ ಜ್ಞಾನ ಸುಟ್ಟು ಹಾಕತ್ತೆ ಅಂತ. ಅದೆಲ್ಲ ತಪಸ್ ಮಾಡಿ ಪಡ್ಕೋಬೇಕಾಗಿದ್ದಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಆದಷ್ಟು ನಮ್ಮ ಅಂತರಂಗದ ಆಳದಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಬರುವ ಯೋಚನೆಗಳ ಕಡೆಗೆ ಒಂದಷ್ಟು ಗಮನ ಕೊಟ್ರೆ ನಾವು ಖಂಡಿತ ಆ ತರಹ ಶಕ್ತಿವಂತರಾಗಲಿಕ್ಕೆ ಸಾಧ್ಯವಾಗುತ್ತಾ ಹೋಗುತ್ತೆ. ಅವಾಗ ನಿಜವಾಗೂನು ನಮ್ಮ ಪರಂಪರೆಯಲ್ಲಿ ಏನು ಹೇಳ್ಕೊಂಡು ಬಂದ್ರಲ್ಲ, ನೀನು ಅನಂತ ಶಕ್ತಿ ಇರುವಂತಹ ಒಬ್ಬ ಆತ್ಮ ಅಂತ, ಅದನ್ನ ನಾವು ಒಂದ್ ಸ್ವಲ್ಪವಾದ್ರೂ ಅನುಭವಿಸಲಿಕ್ಕೆ ಸಾಧ್ಯವಾಗತ್ತೆ. ಸೊ ಯಾರು ತನ್ನ ಅಂತರಂಗದ ಭಾವಗಳನ್ನ ಗಮನಿಸುವ ಕಡೆಗೆ ಸಾಧನೆ ಮಾಡ್ಲೇ ಇಲ್ವಲ್ಲ, ಅವರಿಗೆ ಜೀವನ ಕಷ್ಟ ಆಗಿದ್ರಿಂದ ಈ ಸಾಧನೆ ಅನಿವಾರ್ಯವಾಗಿ ಮಾಡಬೇಕು ಅಂತ. ಬೇರೆ ತರ ಹೇಳ್ಬೇಕಂದ್ರೆ ಎಲ್ಲ ಆಧ್ಯಾತ್ಮಿಕತೆ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗೋದು. ನಮ್ಮ ಒಳಗಡೆಗೆ ಏನು ತಾಪತ್ರಯಗಳಿದೆ, ಆ ತಾಪತ್ರಯಗಳನ್ನ ನಾವೇ ಸ್ವತಃ ನೋಡಿ ಅದನ್ನ ಓವರ್ಕಮ್ ಮಾಡೋದಕ್ಕೆ ದಾರಿ ತೋರಿಸೋದೆ ಎಲ್ಲ ಆಧ್ಯಾತ್ಮಿಕತೆಯ ಒಂದು ಕೆಲಸ. ಆಧ್ಯಾತ್ಮಿಕ ಸಾಧನೆಗಳೆಲ್ಲ ಇರೋದೇ ಅದಕ್ಕೋಸ್ಕರ ತಾನೆ. ಈ ಎಷ್ಟು ಜಾಸ್ತಿ ಆಳವಾಗಿ ನೋಡ್ತೀವಲ್ಲ ಅಷ್ಟು ಜಾಸ್ತಿ ಶಕ್ತಿವಂತರಾಗ್ತೀವಿ. ಆದರೆ ಯಾರು ಈ ಕಡೆಗೆ ಏನು ಗಮನಿಸಿಕೊಂಡಿಲ್ಲ, ಇಂಥದ್ದು ಗೊತ್ತಿಲ್ಲ, ಅವರಿಗೆ ಬಹಳ ಮುಖ್ಯವಾಗಿದ್ದ ಸೂಚನೆಗಳು. ಯಾಕಂದ್ರೆ ಶುರು ಮಾಡಿದಾಗ ಇದು ಬಹಳ ಕಷ್ಟ ಅನ್ಸುತ್ತೆ. ನಾವು ಅಲ್ಲಲ್ಲಿಗೆ ಜಡ್ಜ್ಮೆಂಟ್ ಮಾಡ್ಕೊಂತೀವಿ. ನನ್ಗೆ ಇವಾಗ ಸ್ವಲ್ಪ ಒಳಗಡೆದೆಲ್ಲ ಗೊತ್ತಾಗ್ತಾ ಇದೆ ಅಂತ ನಾನು ಹೇಳಿದ ಹಾಗೆ ಅವಾಗಲೇ ಎಕ್ಸಾಂಪಲ್ ಕೊಟ್ನಲ್ಲ. ಆದ್ರೆ ಅದ್ರ ಹಿಂದ್ಗಡೆಗೆ ಇನ್ನು ಬೇಕಾದಷ್ಟು ಅನ್ಕಾನ್ಸಿಯಸ್ ಪ್ರೋಸೆಸ್ ನಡೀತಾ ಇರುತ್ತಲ್ಲ, ಅದು ನಮ್ಮ ಅರಿವಿಗೆ ಬರ್ತಾ ಇರೋದಿಲ್ಲ. ನನ್ಗೆ ಒಳಗಡೆಗೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಇದ್ದೀನಿ ಅಂತ ಅನ್ಕೊಳ್ತೀವಿ. ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಒಳಗಡೆಗೆ ಇದೆಲ್ಲ ನಡೀತಾ ಇದ್ದಿದ್ದನ್ನ ಗಮನಿಸ್ಕೊಳ್ತಾ ಇದ್ದೀನಿ, ಆದ್ರೂ ಕೂಡ ನನಗೇನು ಚೇಂಜಸ್ ಕಾಣ್ತಾ ಇಲ್ವಲ್ಲ ಅಂತ ಒಂದೊಂದ್ಸಾರಿ ಇನ್ನೊಂದ್ ಸ್ವಲ್ಪ ಇರಿಟೇಷನ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಆ ಥಾಟ್ಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಗಮನಕ್ಕೆ ಬರುತ್ತಲ್ಲ. ಆಕ್ಚುಲಿ ಅದು ಹೊರಗಡೆಗೆ ಬಂದ್ಮೇಲೆ ಗಮನಕ್ಕೆ ಬರೋದು, ಆದ್ರೆ ಅವೆಲ್ಲ ಒಟ್ಟಿಗೆ ನೋಡೋ ಅಷ್ಟೊತ್ತಿಗೆ ಗಲಿಬಿಲಿ ಅನ್ಸ್ಬಿಟ್ಟು ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗ್ಬಿಡುತ್ತೆ. ಅದಕ್ಕೆ ಪ್ರಾರಂಭದಲ್ಲಿ ಇದು ಸ್ವಲ್ಪ ಕಷ್ಟ. ಯಾಕೆ ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ವ್ಯಕ್ತಿತ್ವಕ್ಕೆ ನಾವು ಇದನ್ನ ಅಭ್ಯಾಸ ಮಾಡಿಸ್ಲಿಲ್ಲ. ಯಾವಾಗಲೂ ಹೊರಗಡೆ ನಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ತುಂಬಾ ಜಾಸ್ತಿ ರಿಯಾಕ್ಷನ್ ಮಾಡೋದ್ರಲ್ಲಿ ತಲ್ಲೀನರಾಗ್ಬಿಟ್ಟಿದೀವಿ. ಓವರ್ ರಿಯಾಕ್ಷನ್ ಅಂದ್ರೆ ಎರಡು ತರ. ಒಂದು, ಹೊರಗಡೆಗೆ ಏನೋ ಹೇಳ್ತಾರೆ ಯಾರೋ, ಅವರಿಗೆ ಉತ್ತರ ಕೊಡೋದು, ಅವರಿಗೆಲ್ಲ ಮಾತಾಡೋದು, ಅದು ಒಂದು ರಿಯಾಕ್ಷನ್. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ರಿಯಾಕ್ಷನ್ ಏನಂದ್ರೆ ಅವ್ರಿಗೆ ಎಷ್ಟು ಹೇಳ್ತೀವಲ್ಲ ಅದ್ರ 10 ಪಟ್ಟು ನಮ್ಮ ಒಳಗಡೆಗೆ ನಡೆಯುತ್ತೆ. ಅವರಿಗೆ ನೀವು ಇಷ್ಟು ಭಾವವನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ, ಯಾರೋ ಒಬ್ರು ನಿಮ್ ಬಗ್ಗೆ ಏನೋ ಸ್ವಲ್ಪ ಕೆಟ್ಟದಾಗಿ ಹೇಳೋದು ಅಂದ್ಕೋಣ ಎಕ್ಸಾಂಪಲ್ಗೆ, ನೀವು ಅವ್ರ ಬಗ್ಗೆ ಇಷ್ಟು ಕೆಟ್ಟ ಮಾತಾಡಿದ್ರೆ ಬಾಯಲ್ಲಿ ಮನಸ್ಸಲ್ಲಿ ಇಷ್ಟು ಕೆಟ್ಟು ಮಾತಾಡಿರ್ತೀರಿ. ತುಂಬಾ ಜನ ರಿಯಾಕ್ಷನ್ ಅಂದ್ರೆ ಬಾಯಲ್ಲಿ ಇಷ್ಟು ಕೆಟ್ಟು ಮಾತಾಡ್ತಾರಲ್ಲ ಆ ರಿಯಾಕ್ಷನ್ ಬಗ್ಗೆ ಕನ್ಸಿಡರ್ ಮಾಡ್ತಾರೆ. ನಾನ್ ರಿಯಾಕ್ಷನ್ ಅನ್ನೋದಾಗಲ್ಲ. ರಿಯಾಕ್ಷನ್ ಅಂದ್ರೆ ಅವ್ರು ಆಡಿದ ಮಾತಿಗೆ ನಿಮ್ ಮನಸ್ಸಲ್ಲಿ ಇಷ್ಟು ಕೆಟ್ಟ ಭಾವನೆಗಳನ್ನ ಅವ್ರ ಬಗ್ಗೆ ತಂದ್ಕೊಂಡ್ರಲ್ವಾ, ಅದು ರಿಯಾಕ್ಷನ್. ರಿಯಲ್ ರಿಯಾಕ್ಷನ್ ಒಳಗಡೆಯಿಂದ ಹುಟ್ಟಿದ್ದು. ಅದರಲ್ಲಿ ಒಂದಷ್ಟು ಮಾತ್ರ ಔಟ್ಪುಟ್ ಆಯ್ತು, ಮಿಕ್ಕಿದ ಔಟ್ಪುಟ್ ಆಗ್ಲಿಲ್ಲ ಅಷ್ಟೇ. ಈ ರಿಯಾಕ್ಷನ್ಗಳಿಗೆ ಎಷ್ಟು ಸ್ಟ್ರೆಂತ್ ಕೊಟ್ಟು ಬಿಟ್ಟಿದ್ದೀವಿ ಅಂದ್ರೆ, ನಾವು ಆಲ್ಮೋಸ್ಟ್ ಕಂಟಿನ್ಯೂಸ್ ಎಚ್ಚರವಾಗಿದ್ದಾಗೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೆ ನಡೆಯುವ ಸನ್ನಿವೇಶಗಳಿಗೆ ಒಳ್ಳೆ ರೀತಿಯಲ್ಲೋ ಕೆಟ್ಟ ರೀತಿಯಲ್ಲೋ, ಬೇಕಾಗಿದ್ದಕ್ಕೋ ಬೇಕಾಗದೇ ಇದ್ದಿದ್ದಕ್ಕೋ ಅಂತೂ ರಿಯಾಕ್ಷನ್ ನಡೀತಾನೆ ಇರುತ್ತೆ. ಈ ರಿಯಾಕ್ಷನ್ ನಡೆದು ನಮ್ಮ ಸ್ವಭಾವನೆ ರಿಯಾಕ್ಷನ್ ಆಗ್ಬಿಟ್ಟಿದೆ. ಈ ರಿಯಾಕ್ಷನ್ ಅಲ್ಲಿ ಸಿಕ್ಕಾಕೊಂಡಿದ್ದಾಗ ನಮ್ಮ ಒಳಗಡೆಯ ಚಿಂತನೆಗಳನ್ನ, ಭಾವನೆಗಳನ್ನ ಗಮನಿಸಿಕೊಳ್ಳಲಿಕ್ಕೆ ಆಸ್ಪದವೇ ಇಲ್ಲ ನೋಡಿ. ಸಾಧಾರಣವಾಗಿ ನಾನು ಯಾವಾಗಲೂ ಕೂಡ ಎಕ್ಸಾಂಪಲ್, ನೀರಿನ ಮೇಲೆ ತುಂಬಾ ಅಲೆಗಳು ಹೊಡ್ಕೊಳ್ತಾ ಇದ್ರೆ ದಡಬಡ ಅಂತ ಹೇಳಿ, ಆ ನೀರಿನ ಕೆಳಗಡೆನಲ್ಲಿ ಏನಿದೆ ಕಾಣಿಸೋದಿಲ್ಲ. ಒಂದೊಳ್ಳೆ ಗಣಪತಿ ವಿಗ್ರಹವನ್ನ ನೀರಲ್ಲಿ ಮುಳುಗಿಸಿಬಿಟ್ಟಿದ್ದಾರೆ ಗಣೇಶನ ಹಬ್ಬ ಮುಗಿದ ಮೇಲೆ, ಆದ್ರೆ ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ ಅಂದ್ರೆ ಮೇಲ್ಗಡೆಗೆ ಅಷ್ಟೊಂದು ಅಲೆಗಳು ಹೊಡ್ಕೊಳ್ತಾ ಇದೆ ಸರೋವರದಲ್ಲಿ. ನೀವೊಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರೆ ಸರೋವರದ ಮೇಲಿನ ಅಲೆಗಳೆಲ್ಲ ಸ್ವಲ್ಪ ಶಮನ ಆದ್ರೆ
ಒಳಗಡೆಗೆ ಗಣೇಶ ಇರೋದು ಚೆಂದಾಗಿ ಕಾಣುತ್ತೆ. ಅದಕ್ಕೆ ಯಾರಿಗೆ ಮೇಲಿನ ಮನಸ್ಸಿನ ಗಡಿಬಿಡಿ ಸಮಾಧಾನ ಮಾಡಕ್ ಗೊತ್ತಾಗಲ್ವಲ್ಲ, ಅವರಿಗೆ ಒಳಗಿನ ಯೋಚನೆಗಳ ಬಗ್ಗೆ ಗಮನಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಅದಕ್ಕೆ ಅವ್ರ ಜೀವನದಲ್ಲಿ ದಿವಸದಿಂದ ದಿವಸಕ್ಕೆ ಜಾಸ್ತಿ ಶಕ್ತಿವಂತರಾಗೋದು ಸಾಧ್ಯ ಇಲ್ಲ. ಬದಲಿಗೆ ಇನ್ನಷ್ಟು ಅಶಕ್ತರಾಗ್ತಾ ಹೋಗ್ತಾರೆ, ನಿಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅವರಿಗೆ ಆತ್ಮಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಅವಶ್ಯವಾಗಿ ನಮ್ಮ ಈ ಮೇಲಿನ ಮನಸ್ಸಿನ ಗಡಿಬಿಡಿಯನ್ನ ಕಡಿಮೆ ಮಾಡುವುದನ್ನ ನಾವು ರೂಢಿ ಮಾಡಬೇಕು. ಅದಕ್ಕೆ ಬಹಳಷ್ಟು ಮಾರ್ಗಗಳನ್ನ ನೀವು ಬಳಸಿಕೊಳ್ಳಬಹುದು. ವಾರದಲ್ಲಿ ಒಂದು ದಿವಸ ಮೌನ ಮಾಡುವುದು ಒಂದು ಒಳ್ಳೆಯ ಕ್ರಮ. ಬಿಕಾಸ್ ನೀವು ಇದನ್ನ ಅಭ್ಯಾಸ ಮಾಡಿ ನೋಡಿ, ಒಂದು 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 ತಿಂಗಳು, ಒಂದು 4 ವಾರಗಳು ಕಳೆಯುವಷ್ಟೊತ್ತಿಗೆ ನಿಮ್ಗೆ ಸಾಕಷ್ಟು ಶಾಂತಿ ನೆಮ್ಮದಿ ಬರುತ್ತೆ. ಬೆಳಗ್ಗೆಯಿಂದ ಮರುದಿವ್ಸ ಬೆಳಗ್ಗೆವರೆಗೆ ಏನು ಮಾತಾಡಬಾರ್ದು. ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ಒಂದು ನೋಟ್ ಪುಸ್ತಕ ಪೆನ್ನು ಇಟ್ಕೊಂಡಿರಿ ಯಾವಾಗ್ಲೂನು. ಗಾಂಧೀಜಿಯವ್ರ ತರ ಏನಾದ್ರು ಬೇಕಂದ್ರೆ ಹೇಳೋದಕ್ಕೆ, ಯಾರ ಜೊತೆಗಾದ್ರೂ ಮಾತಾಡೋದಕ್ಕೆ ಅಟ್ಲೀಸ್ಟ್ ನಾನು ಮೌನಾಚರಣೆಯಲ್ಲಿ ಇದ್ದೀನಿ ಅಂತಾದ್ರೂ ಹೇಳ್ಬೇಕಲ್ಲ, ಅಷ್ಟಕ್ಕೆ ಹೆಲ್ಪ್ ಆಗತ್ತೆ. ವಾರದ ಮೌನ ತುಂಬಾ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಸಾಧನೆ ಏನಂದ್ರೆ, ಸಾಧ್ಯವಾದ್ರೆ ದಿವಸದಲ್ಲೇ 1 ತಾಸು ನಿಸರ್ಗದ ಜೊತೆಗೆ ಕಳಿಬೇಕು. ನಿಸರ್ಗದ ಜೊತೆಗೆ ಅಂದ್ರೆ ಫುಲ್ ಮರ ಗಿಡಗಳು ಕಾಡ್ ತರ ಇರುತ್ತಲ್ಲ, ಅಂತ ಜಾಗದಲ್ಲಿ ಕಳೆದ್ರೆ ಆ ಜಾಗದ ಒಂದು ವೈಬ್ರೇಷನ್ ನಿಮಗೆ ಸ್ವಲ್ಪ ರಿಯಾಕ್ಷನ್ ಮೋಡ್ ನಿಂದ ವಾಪಸ್ ಕರ್ಕೊಂಡ್ ಬರುತ್ತೆ. ಅಂದ್ರೆ ರಿಯಾಕ್ಟಿವ್ ಆಗಿರುವಂತಹ ಸ್ವಭಾವದಿಂದ ಸ್ವಲ್ಪ ನೀವು ಕಾಮೆಂಟ್ ಕ್ವೈಟ್ ಆಗೋದಕ್ಕೆ ದಾರಿ ಆಗತ್ತೆ. ಇನ್ನು ಸಾಧ್ಯವಾದರೆ ನೀವು ಬೇರೆ ಸಾಧನೆಗಳು, ಯೋಗ ನಿದ್ರಾಭ್ಯಾಸ ಮಾಡಬಹುದು, ಧ್ಯಾನ ಮಾಡಬಹುದು. ಆಮೇಲೆ ಒಂದಷ್ಟು ಹೊತ್ತು ದೇವರನ್ನ ಪ್ರೀತಿಯಿಂದ ನೋಡೋದು, ಅಂದ್ರೆ ದೇವ್ರ ಜೊತೆಗೆ ಸುಮ್ಮನೆ ಕುತ್ಕೊಂಡಿರೋದು. ನಾವು ದೇವ್ರ ಜೊತೆಗೆ ಪ್ರೇಯರ್ ಮಾಡೋದು ಅಂದ್ರೆ ಸಾಧಾರಣವಾಗೋದು ಒಂದು ರಿಯಾಕ್ಷನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದು ಕೆಲಸ ಆಗೋದಿಲ್ಲ. ದೇವ್ರ ಜೊತೆಗಿರುವ ಹೊತ್ತಿನಲ್ಲೇ ದೇವ್ರ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂತ. ಅಂದ್ರೆ ಈಗ ಒಂದು ಮಗುವಿನ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂದ್ರೆ ಮಗುವಿನಿಂದ ನಾವೇನ್ ರಿಯಾಕ್ಷನ್ ಮಾಡೋದಿಲ್ಲ, ಸುಮ್ಮನೆ ಮಗುವನ್ನ ಪ್ರೀತಿಸುವುದು ಅಷ್ಟೇ. ಹಾಗೆ ದೇವರನ್ನ ಪ್ರೀತಿಸುವುದು ಅಂದ್ರೆ ನೀವು ಯಾವ್ದಾದ್ರು ಸ್ತೋತ್ರ ಪಾಠಗಳು, ಭಜನೆಗಳು ಇದೆಲ್ಲ ಮಾಡುವಾಗ ತಲ್ಲೀನತೆ ಬಂದ್ರೆ ಆಗ ಕೂಡ ಮನಸ್ಸು ಒಂದ್ ಸ್ವಲ್ಪ ಪ್ರಶಾಂತವಾಗತ್ತೆ. ಈ ತರಹ ಬೇಕಾದಷ್ಟು ಸಾಧನೆ ಮಾಡ್ಕೋಬಹುದು. ಆದ್ರೆ ಆ ಸಾಧನೆಗಿಂತ ಬಹು ಮುಖ್ಯವಾಗಿದ್ದು ಸಾಧನೆ ಬೇಕು. ಆ ತರ ಸಾಧನೆ ಇಲ್ಲದೆ ನಮ್ಮ ಮನಸ್ಸು ಪ್ರಶಾಂತವಾಗಿ ಅನ್ಕಾನ್ಶಿಯಸ್ ಥಾಟ್ಸ್ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ನಮ್ಮನ್ನ ಚೇಂಜ್ ಮಾಡ್ಕೊಳಕ್ ಆಗೋದಿಲ್ಲ. ಆದ್ರೆ ಆ ಸಾಧನೆಗಿಂತ ಮುಖ್ಯವಾಗಿದ್ದು ಸಾಧನೆಯ ಹಿಂದೆ ಒಂದು ಒಳ್ಳೆಯ ಸಂಕಲ್ಪ ಇರ್ಬೇಕು. ಸಂಕಲ್ಪ ಅಂದ್ರೇನು, ಇದು ಒಂದು ಅತ್ಯಂತ ದೊಡ್ಡ ಸಾಧನೆ ಇದು. ಮತ್ತೆ ತುಂಬಾ ಯೋಗ್ಯವಾಗಿ, ತುಂಬಾ ಮೌಲ್ಯಯುತವಾದ ಸಾಧನೆ. ನಿಮ್ಮ ಅನ್ಕಾನ್ಶಿಯಸ್ ಥಾಟ್ಸ್ ಅನ್ನ ನೀವು ಗಮನಿಸ್ಲಿಕ್ಕೆ ಶುರು ಮಾಡೋದು ಇದೆಯಲ್ಲ, ಅದು ನೋಡ್ಲಿಕ್ಕೆ ಬಹಳ ಶ್ರಮ ಅನ್ಸಿದ್ರು ಬಿಗಿನಿಂಗ್ ಅಲ್ಲಿ, ಆಮೇಲೆ ಸ್ವಲ್ಪ ಕಡಿಮೆ ಶ್ರಮ ಆಗತ್ತೆ. ಆದ್ರೆ ಅದು ಎಷ್ಟು ದಿವಸ ತಗೊಂಡ್ರು ಕೂಡ ಅದರಲ್ಲಿ ನೀವು ಪ್ರಗತಿ ಆದಷ್ಟು ಅದರಿಂದ ಬರುವ ಪ್ರಯೋಜನ ಇದೆಯಲ್ಲ, ಅದು ಮಲ್ಟಿಪಲ್ ವೇಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡುತ್ತೆ, ನಿಮ್ಮ ಹಣಕಾಸಿನಲ್ಲಿ ಪ್ರಗತಿ ಉಂಟು ಮಾಡುತ್ತೆ, ನಿಮ್ಮ ಸಂಬಂಧಗಳು ಚೆನ್ನಾಗಿ ಆಗೋ ತರ ಮಾಡುತ್ತೆ. ಆಮೇಲೆ ಇನ್ನೇನು, ನಿಮ್ಮ ಆರೋಗ್ಯ ಒಟ್ಟಾರೆಯಾಗಿ ಜೀವನದಲ್ಲಿ ಸ್ಪಿರಿಚುಯಾಲಿಟಿ ಅಂತೂ ಹೇಗೂ ಬೆಳೆಯುತ್ತೆ. ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಬದುಕಿನಲ್ಲಿ ಗ್ರೋತ್ ಆಗೋದಕ್ಕೆ ಏನ್ ಬೇಕಾ ಅದೆಲ್ಲದೂ ಕೂಡ ನಿಮ್ಮ ಒಳಗಡೆ ಆಲ್ರೆಡಿ ಇದೆ. ಆದ್ರೆ ಇದೊಂದು ಪ್ರಶ್ನೆ ಕೇಳ್ಬೇಕು, ನಾನು ಯಾರು ಅಂತ. ಅನ್ಕಾನ್ಶಿಯಸ್ ಥಾಟ್ಸ್ ಅನ್ನ ಗಮನಿಸ್ಕೊಳ್ಳೋದು ಅಂದ್ರೆ ನಿಜವಾಗಿ ನಾನ್ ಯಾರು ಅಂತ ಪ್ರಶ್ನೆ ಕೇಳದ ಹಾಗೆ. ನಾನ್ ಯಾರು ಅಂದ್ರೆ ಈ ತರ ಅನ್ಕೊಂಡ್ಬಿಟ್ಟಿದ್ದೀನಲ್ವ ನಾನು, ನನ್ನ ಕೈಲಿ ಆಗೋದಿಲ್ಲ ಅಂತ. ನಿಜವಾಗಿ ನನ್ನ ಕೈಲಿ ಆಗತ್ತಲ್ಲ ಅನ್ನೋದು ಆಮೇಲೆ ಅರ್ಥ ಆಗತ್ತೆ. ನಾನ್ ಯಾರು ಅಂದ್ರೆ ನನಗೇನು ಯೋಚನೆಗಳು ಬರ್ತಾ ಇದೆಯಲ್ಲ ಅದು ನಾನು ಅಂತ. ಸೊ ನಾವು ಯಾವಾಗ ಈ ಸಾಧನೆಯಲ್ಲಿ ಮುಂದೆ ಹೋಗ್ತೀವಲ್ಲ, ಅದು ಸ್ವಲ್ಪವೇ ದೂರ ಹೋದ್ರೂ ಜಾಸ್ತಿ ಬೆನಿಫಿಟ್ ಆಗುವಂಥದ್ದು. ಅದಕ್ಕೆ ಇದರಲ್ಲಿ ನಿರಾಶೆಯಾಗಬೇಕಾದ ಅಗತ್ಯ ಇಲ್ಲ ಅಂತ. ಅಂದ್ರೆ 4-6 ದಿವಸಕ್ಕೆ ಏನೋ ದೊಡ್ಡದೊಂದು ಪ್ರಯೋಜನ ಬಂದ್ಬಿಡ್ಬೇಕಂತೇನಲ್ಲ. ಆದ್ರೆ ರೆಗ್ಯುಲರ್ ಮಾಡ್ತಾ ಇದ್ರೆ ಅದರಲ್ಲಿ ದಿವಸದಿಂದ ದಿವಸಕ್ಕೆ ಎಷ್ಟು ಬೆಳವಣಿಗೆ ಆಗ್ತಾ ಹೋಗುತ್ತಲ್ಲ ಅಷ್ಟು ಆಗತ್ತೆ. ಬಟ್ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ಸಂಕಲ್ಪ ಬೇಕು ಅಂತ. ಸಂಕಲ್ಪ ಅಂದ್ರೆ ತುಂಬಾ ಆಸಕ್ತಿ ಬೇಕು. ಇದರಿಂದ ನನಗೆ ಈ ತರಹ ನನ್ನ ಒಳಗಡೆಯಲ್ಲಿ ಬದಲಾವಣೆ ಬರ್ಬೇಕು ಅಂದ್ರೆ ನಾನು ನಿಜವಾಗಿಯೂ ನನ್ನ ಆತ್ಮಶಕ್ತಿಯನ್ನ ಕಾಯಂ ಆಗಿ ಜಾಸ್ತಿ ಮಾಡಿಕೊಳ್ಬೇಕು. ನನ್ನ ಹತ್ರ ಆ ಶಕ್ತಿ ಇದೆ, ಆ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನನಗೆ ಈ ಪ್ರೋಸೆಸ್ ಬೇಕು ಅನ್ನುವ ಒಂದು ತೀವ್ರವಾದ ಒಂದು ಆಕಾಂಕ್ಷೆ ಬೇಕು. ತುಂಬಾ ಜನ ಸಾಧನೆ ಮಾಡಿದ್ರಿಂದ, ಸಾಧನೆ ಕಷ್ಟಪಟ್ಟು ಮಾಡ್ತಾರೆ ಸ್ನೇಹಿತರೆ, ಆದ್ರೆ ರಿಸಲ್ಟ್ ಬರೋದಿಲ್ಲ ಅವರಿಗೆ. ಯಾಕೆ ಅಂದ್ರೆ ಅವ್ರ ಹಿಂದ್ಗಡೆಗೆ ಈ ತೀವ್ರವಾದ ಸಂಕಲ್ಪ ಇರೋದಿಲ್ಲ, ಈ ಅದಾಗಲೇಬೇಕು ಅನ್ನುವ ದಾಹ ಇರೋದಿಲ್ಲ.
ಈಗ ದೇವ್ರು ಬೇಕು ಅಂತ ಕೇಳೋದು ಬೇರೆ, ದೇವ್ರೇ ಬೇಕು ಅಂತ ಕೇಳೋದೇ ಬೇರೆ ಅಂತ ಹೇಳ್ತಿದ್ರು ಪರಮಹಂಸರು ಅಲ್ವಾ. ಅಂದ್ರೆ ಏನಂದ್ರೆ ಈಗ ದೇವ್ರು ಸಿಕ್ಕಿದ್ರು ಸಿಕ್ಲಿ, ನಾನೆಲ್ಲ ಪಾಪ ನನ್ ಕೆಲಸ ಎಲ್ಲ ಮಾಡ್ತೀನಿ, ನಾನು ಉದ್ಧಾರ ಆಗ್ಲಿ ಅಂತ. ಶಿರಡಿ ಸಾಯಿಬಾಬಾ ಅವರ ಚರಿತ್ರೆಯಲ್ಲಿ ಒಂದು ಕಥೆ ಬರುತ್ತೆ ಗೊತ್ತು ನಿಮ್ಗೆ. ಒಬ್ಬ ಬಂದಂತೆ ತುಂಬಾ ದೊಡ್ಡ ಸಾಹುಕಾರ, ಸ್ವಾಮಿ ನಿಮ್ಮಿಂದ ನನಗೆ ತುಂಬಾ ಅನುಕೂಲ ಆಗ್ಬೇಕಾಗಿದೆ, ನನಗಿವಾಗ ಜೀವನದಲ್ಲಿ ಇನ್ನೇನು ಬೇಡ, ಎಲ್ಲ ಸ್ವಸ್ಥ ಆಗಿದೆ, ಬೇಕಾದಷ್ಟು ನಂದೆಲ್ಲ ನಡೀತಾ ಇದೆ, ಆದ್ರೆ ನನಗೆ ಈಗ ಬ್ರಹ್ಮಜ್ಞಾನ ಪಡ್ಕೋಬೇಕು ಅಂತ ಆಸೆ ಆಗಿದೆ, ಏಕೆಂದ್ರೆ ಜೀವನದಲ್ಲಿ ಅದೇ ಅಲ್ಟಿಮೇಟ್. ನೀವು ಕೃಪೆ ತೋರ್ಸಿದ್ರೆ ನೀವು ನನಗೆ ಬ್ರಹ್ಮಜ್ಞಾನ ಕೊಡ್ಲಿಕ್ಕೆ ಆಗತ್ತೆ, ನಿಮ್ಮ ಹತ್ರ ಶಕ್ತಿ ಇದೆ ಅಂತ ಹೇಳಿದ್ರಂತೆ. ಆಮೇಲೆ ಶಿರಡಿ ಸಾಯಿಬಾಬಾ ಅದ್ರ ಬಗ್ಗೆ ಅಷ್ಟೆಲ್ಲ ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾರೋ ಬಂದ್ರು ಒಂದ್ 5 ರೂಪಾಯಿ ಇದ್ರು ಕೊಡು ಅಂತ ಕೇಳಿದ್ರು. ಇನ್ಯಾರ ಹತ್ರ ಒಂದ್ 5 ರೂಪಾಯಿ ಇದ್ರು ಕೊಡು. 4-5 ಜನರ ಹತ್ರ 5 ರೂಪಾಯಿ ಕೇಳಿದ್ರಂತ ಅವ್ರು. ಅವ್ರು ಯಾರೋ ಇದ್ದವ್ರೇನೋ ಕೊಟ್ರ ಏನೋ ಕತೆ. ಆಮೇಲೆ ಇವ್ರಿಗೆ ಬ್ರಹ್ಮಜ್ಞಾನ ಏನು ಸಿಗ್ಲಿಲ್ಲ. ಇವನ್ ಜೇಬಲ್ಲಿ 1000 ಗಟ್ಲೆ ದುಡ್ಡಿದೆ, 5 ರೂಪಾಯಿ ಶಿರಡಿ ಸಾಯಿಬಾಬಾ ಅವರಿಗೆ ತೆಗೆದು ಕೊಡ್ಬೇಕು ಅಂತ ಅವನಿಗೆ ಅನಿಸ್ಲಿಲ್ಲ. ಅವನಿಗೆ ಬ್ರಹ್ಮಜ್ಞಾನ ಬೇಕು ಅಂತ ಕತೆ ಅದು. ಅಂದ್ರೆ ಏನು, ಬ್ರಹ್ಮಜ್ಞಾನ ಬೇಕು ಅಂತಂದ್ರೆ ಇದೆಲ್ಲ ಯಾವ ಲೆಕ್ಕ ಇದೆಲ್ಲ ಅಂತ ಅನಿಸ್ಲಿಲ್ಲ ಅವನಿಗೆ ಅಂತ. ನಾವ್ ಹಂಗ ಅನ್ಕೊಂತೀವಿ ನನಗೂ ಬ್ರಹ್ಮಜ್ಞಾನ ಬೇಕು ಅಂತ, ಆದ್ರೆ ಒಳಗಡೆಗೆ ಕೈ ಹಾಕಿ ನೋಡಿದ್ರೆ ಹೃದಯದ ಆಳದಲ್ಲೇ ನಮಗ್ ಬೇಕಾಗಿದ್ದು ಬ್ರಹ್ಮಜ್ಞಾನ ಅಲ್ಲ, ಬ್ರಹ್ಮಜ್ಞಾನದಿಂದ ಇನ್ನೇನೋ ಒಂಚೂರು ಪಾಸು ಏನೋ ಸ್ವಲ್ಪ ನಮ್ಮ ಆಕಾಂಕ್ಷೆಗಳು ಒಂದ್ ಸ್ವಲ್ಪ ಈಡೇರುತ್ತಲ್ಲ, ಅದು ಬೇಕು ನಮಗೆ ಅಂತ. ಸಾಧನೆಯಲ್ಲಿ ತೀವ್ರವಾದ ಆಕಾಂಕ್ಷೆ ಅಂದ್ರೆ ಹಾಗೆ. ಈಗ ನಮ್ಮ ಬದುಕಿನಲ್ಲಿ ಎಲ್ಲದೂ ಒಳ್ಳೇದಾಗತ್ತೆ ನನ್ನ ಸಾಧನೆಯಿಂದ, ನನಗೆ ಗೊತ್ತಿದೆ. ಆದ್ರೆ ಅದು ಒಳ್ಳೇದಾಗಬೇಕು ಅಂದ್ರೆ ನನ್ಗೆ ಈ ಸಾಧನೆ ಜೊತೆಗೆ ತುಂಬಾ ಬೇಕು. ಎಲ್ಲದಕ್ಕಿಂತ ಜಾಸ್ತಿ ಆ ಸಾಧನೆಯಿಂದ ನನಗೇನು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಅದನ್ನೇ ಭಗವಂತನ ಅನುಭವ ಅಂತ ಕರೆಯೋಣ, ಅದು ಬೇಕು ನನಗೆ ಅಂತ. ಯಾವ ಸಾಧನೆ ಆದ್ರೂ ಮಾಡಿ, ಅಕಸ್ಮಾತ್ ದಾರಿ ತಪ್ಪೋದ್ರೆ ನಿಮ್ಮ ಸಾಧನೆಯ ಹಿಂದಿನ ಬಯಕೆ ತುಂಬಾ ತೀವ್ರವಾಗಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಕನೆಕ್ಟ್ ಮಾಡ್ತಾನೆ ಭಗವಂತ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದಾರಿ ತುಂಬಾ ಚೆನ್ನಾಗಿರ್ಬೇಕಾಗಿಲ್ಲ, ನಾವು ನಡೆದು ಹೋಗುವ ದಾರಿ ಸ್ವಲ್ಪ ಏರುಪೇರು ಆದ್ರೂ ತೊಂದರೆ ಇಲ್ಲ, ಆದ್ರೆ ಆ ದಾರಿಯಲ್ಲಿ ನಡೆಯುವವರ ದಾಹ ತುಂಬಾ ತೀವ್ರವಾಗಿರ್ಬೇಕು, ವೆಹಿಕಲ್ ಸ್ಟ್ರಾಂಗ್ ಆಗಿರ್ಬೇಕು. ರಸ್ತೆ ಚೆನ್ನಾಗಿಲ್ದೇ ಇದ್ರೆ ನಡೆಯುತ್ತೆ ಅಲ್ವಾ, ವೆಹಿಕಲ್ ಚೆನ್ನಾಗಿಲ್ದೇ ಇದ್ರೆ ಮುಂದೆ ಹೋಗೋದೇ ಇಲ್ಲ. ಹಾಗೆ ನಿಮ್ಮ ಸಾಧನೆಯ ಮಾರ್ಗ ಸ್ವಲ್ಪ ವ್ಯತ್ಯಾಸವಾದ್ರೂ ತೊಂದರೆ ಇಲ್ಲ, ಸಾಧನೆಯ ಹಿಂದಿನ ತೀವ್ರತೆ ಬಹಳ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಆ ತರಹದೊಂದು ತೀವ್ರವಾದ ಆಕಾಂಕ್ಷೆಯಿಂದ ನಿಮ್ಮನ್ನ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳುವ ಕಡೆಗೆ ನೀವು ಮನಸ್ಸು ಮಾಡಿ ಅಂತ ನನ್ನ ಹಾರೈಕೆ. ಅಫ್ಕೋರ್ಸ್ ನಮ್ಮ ಯೋಗ ನಿದ್ರಾ ಫ್ರೀ ಪ್ರೋಗ್ರಾಮ್ಗಳೆಲ್ಲ ಇರುತ್ತೆ, ಅದರಲ್ಲಿ ಭಾಗವಹಿಸುವುದರಿಂದ ನಿಮಗೆ ನಿಮ್ಮನ್ನ ಹೆಚ್ಚು ಆಳವಾಗಿ ಗಮನಿಸಿಕೊಳ್ಳುವುದು ನಿಧಾನಕ್ಕೆ ಗಮನಕ್ಕೆ ಸಾಧ್ಯವಾಗಲಿಕ್ಕೂ ಕೂಡ ದಾರಿ ಆಗತ್ತೆ. ಅವಶ್ಯವಾಗಿ ಬನ್ನಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೆ ವಿಡಿಯೋ ಇಷ್ಟ ಅನ್ಸಿದ್ರೆ ಬೇರೆಯವರಿಗೆಲ್ಲ ಶೇರ್ ಮಾಡಿ. ಸ್ವಲ್ಪ ಉದ್ದ ಆಯ್ತು ವಿಡಿಯೋ, ನೀವು ಎಷ್ಟು ಫಾರ್ವರ್ಡ್ ಮಾಡಿ ನೋಡಿದ್ರು ಹಾಗೆ ನೋಡಿದ್ರು ಗೊತ್ತಿಲ್ಲ. ಒಳ್ಳೇದಾಗ್ಲಿ, ಮತ್ತೆ ಭೇಟಿ ಆಗೋಣ. ಧನ್ಯವಾದ.